ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು ಉಮಾ ಅಡುಗೆ ಮನೆ. ನಾನಿವತ್ತು ಮಾಡಿ ತೋರಿಸುವಂಥ ರೆಸಿಪಿ ಕೇಸರಿ ಬಾತು ಅಥವಾ ಶೀರಾ. ಇದಕ್ಕೆ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಎಷ್ಟು ರವೆ ತೊಗೋತೀವೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ತೊಗೋಬೋದು. ಇಲ್ಲ ನಿಮಗೆ ಸ್ವೀಟ್ ಇಷ್ಟ ಅಂದರೆ ಇದಕ್ಕಿಂತನೂ ಜಾಸ್ತಿನೂ ತೊಗೋಬೋದು. 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್ನ ನಾನು ತುಪ್ಪದಲ್ಲಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. 2ರಿಂದ 3 ಏಲಕ್ಕಿ ತೊಗೊಂಡಿದ್ದೀನಿ. 1-2 ಚಿಕ್ಕ ಲವಂಗನ ತೊಗೊಂಡಿದ್ದೀನಿ. ಆಮೇಲೆ ತುಪ್ಪ. ಸೊ ಈಗ ಬಾಣಲಿನ ಬಿಸಿಗಿಟ್ಟು 3ರಿಂದ 4 ಸ್ಪೂನ್ ತುಪ್ಪ ಹಾಕೋತಿದ್ದೀನಿ. ಈಗ ಇದಕ್ಕೆ ತಗೊಂಡಿರುವಂಥ ಚಿರೋಟಿ ರವೆನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಟು 1-2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಸೊ ಈಗ ರವೆ ಚೆನ್ನಾಗಿ ಕೆಂಪಾಗಿದೆ. ಈಗ ಇದಕ್ಕೆ ನಾನು ಹುರ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಆಮೇಲೆ ಈ 2 ಲವಂಗನ ಹಾಕ್ತಿದ್ದೀನಿ. ಆಮೇಲೆ ಇಲಾಚಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕ್ತಿದ್ದೀನಿ. ಈಗ ನಾನು 1 ಕಪ್ ರವೆ ತೊಗೊಂಡಿದ್ದೀನಿ. 1 ಕಪ್ ರವಕ್ಕೆ 3 ಕಪ್ ಅಷ್ಟು ಬಿಸಿ ನೀರನ್ನ ಹಾಕೋತಿದ್ದೀನಿ. ಈಗ ಇದಕ್ಕೆ 1 ಕಪ್ ಅಷ್ಟು ಸಕ್ಕರೆ. ನಾನಿಲ್ಲಿ ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡ್ತಿಲ್ಲ, ನ್ಯಾಚುರಲ್ ಆಗಿ ಮಾಡ್ತೀನಿ. 2ರಿಂದ 3 ನಿಮಿಷ ಆದಮೇಲೆ ನೋಡಿ ಆಗಿದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. 1-2 ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಮೇಲ್ಗಡೆ. ತುಂಬ ಸಾಫ್ಟ್ ಆಗುತ್ತೆ. ಸೊ ನೋಡಿ, ಪರ್ಫೆಕ್ಟ್ ಕೇಸರಿ ಬಾತ್ ರೆಡಿ ಆಗಿದೆ. ನಾನಿಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ನ ಯೂಸ್ ಮಾಡಿಲ್ಲ, ಎಲ್ಲಾನು ನ್ಯಾಚುರಲ್ ಆಗಿ ತೊಗೊಂಡಿದ್ದೀನಿ. ನೀವು ಕೂಡ ಫುಡ್ ಕಲರ್ನ ಆ್ಯಡ್ ಮಾಡ್ಕೋಬೇಡಿ. ನೋಡೋಕೆ ಇಷ್ಟ ಚೆನ್ನಾಗಿರುತ್ತೆ, ಆದರೆ ಬಾಯಿಗೆ ರುಚಿ ಏನೂ ಇರಲ್ಲ. ಫುಡ್ ಕಲರು ನಮ್ಮ ದೇಹಕ್ಕೂ ಚೆನ್ನಾಗಿರೋಲ್ಲ ಫುಡ್ ಕಲರ್ ತಿನ್ನೋದ್ರಿಂದ. ಸೊ ಈ ರೀತಿ ಸಾಫ್ಟಾಗಿ, ತುಂಬ ಸಾಫ್ಟಾಗಿ ಬಂದಿದೆ ಕೇಸರಿ ಬಾತು. ನೀವು ಕೂಡ ಟ್ರೈ ಮಾಡಿ ನೋಡಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.